ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜಯಾಚ ಜನಿ ಜನ್ಮನಾಮಾರ್ಥ ಝಾಲ ಜಯಾನೇ ಸದಾ ವಾಸನಾಮಾತ ಕೇಲ ಜಯಾಚ ಮುಖಿ ಸರ್ವದಾ ನಾಮ ಕೀರ್ತಿ ನಮಸ್ಕಾರತ್ಯ ಬ್ರಹ್ಮ ಚೈತನ್ಯ ಮೂರ್ತಿ. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ 18 ಸೆಪ್ಟೆಂಬರ್ ಶ್ರೀ ಮಹಾರಾಜರ ಪ್ರವಚನ ಗೋಂದಾವಲಿಯ ಶ್ರೀರಾಮನ ವೈಶಿಷ್ಟ್ಯ. ಗೋಂದಾವಲಿಯ ಶ್ರೀರಾಮನ ವೈಶಿಷ್ಟ್ಯ ಏನಿದೆಯಪ್ಪ, ಹೆಂಗಿದಾನಪ್ಪ ಅವನು, ಅದನ್ನು ಶ್ರೀ ಮಹಾರಾಜರು ಇಂದಿನ ನಮಗೆ ಬೋಧನೆ ಮಾಡಿ ತಿಳಿಸ್ಕೊಡ್ತಾ ಇದ್ದಾರೆ. ರಾಮನ ಹತ್ರ ಬರ್ರಪ್ಪ ಇಲ್ಲಿ ಗೋಂದಾವಲಿಗೆ, ರಾಮನ ನೋಡಿದ್ರೆ ನಿಮ್ಗೇನು ಗೊತ್ತಾಗತ್ತಪ್ಪ, ಏನೇನೆಲ್ಲ ಸಿಗತ್ತೆ ರಾಮನಿಂದ ಅಂತ ಹೇಳ್ತಾರೆ. ಏನು ಹೇಳ್ತಾರಪ್ಪ, ಪ್ರತಿಯೊಬ್ಬರೂ ಗೋಂದಾವಲಿಯ ಶ್ರೀರಾಮನನ್ನು ಒಮ್ಮೆಯಾದರೂ ಕಣ್ಣು ತುಂಬ ನೋಡಬೇಕೆಂದು ನನಗೆ ಉತ್ಕಟವಾಗಿ ಅನಿಸುತ್ತದೆ. ಮಹಾರಾಜರಿಗೆ ಏನು ಇಚ್ಛೆ ಇದೆಯಪ್ಪ, ಮಹಾರಾಜರಿಗೆ ಏನು ಇಚ್ಛೆ ಇದೆ, ಒಂದೇ ಒಂದು, ಪ್ರತಿಯೊಬ್ಬರು ಗೋಂದಾವಲಿಗೆ ಬರಬೇಕು, ರಾಮನನ್ನು ಒಮ್ಮೆನಾದರೂ ಒಂದ್ಸಲಿನಾರಾದರೂ ಕಣ್ತುಂಬ ಹೆಂಗೆ ನೋಡಬೇಕಪ್ಪ, ಕಣ್ತುಂಬ ಅವನನ್ನು ಸಂಪೂರ್ಣವಾಗಿ ಆ ಕಣ್ಣಲ್ಲಿ ಆವರಿಸ್ಕೊಂಡ್ರೆ ಪುನಃ ಮನೆಗೆ ಹೋದರೆ ನನಗೆ ಗೋಂದಾವಲಿಯ ರಾಮನೇ ಕಾಣಿಸ್ತಾ ಇರಬೇಕು. ಈ ರಾಮನ ವೈಶಿಷ್ಟ್ಯವೇನೆಂದರೆ ಅವನ ಮುಂದೆ ನಿಂತರೆ ಅವನು ನಮ್ಮ ಅವಗುಣಗಳ ಅರಿವನ್ನು ಮಾಡಿಕೊಡುತ್ತಾನೆ. ಎಂಥ ವೈಶಿಷ್ಟ್ಯ ಇದೆಯಪ್ಪ, ಖಾಸ್ ಬಾತ್ ಅಂತೀವಿ ನಾವು. ಏನಿದೆ ಖಾಸ್ ಬಾತ್ ರಾಮನಲ್ಲಿ, ಗೋಂದಾವಲಿಯ ರಾಮನಲ್ಲಿ? ಅವನ ಮುಂದೆ ಹೋಗಿ ನಿಂತ್ಕೊಂಡ್ರೆ ನಮ್ಮಲ್ಲಿರೋ ಅವಗುಣಗಳು ಎಲ್ಲ ಅರಿವು ಮಾಡಿಕೊಡ್ತಾನೆ. ನಿನ್ನಲ್ಲಿ ಏನೇನು ಅವಗುಣ ಇದೆಯಾ ನೋಡಪ್ಪ. ನಾವೇನು ಅಂದ್ಕೊಂಡ್ಬಿಡ್ತೀವಿ, ನಮ್ಮಲ್ಲಿ ಯಾವ ಅವಗುಣನೇ ಇಲ್ಲ ಫಸ್ಟ್ ಆಫ್ ಆಲ್ ಅಂತ. ಬೇರೆಯವ್ರಿಗೆ ಬಟ್ ತೋರಿಸ್ತಾ ಇರ್ತೀವಿ, ನಿನ್ನಲ್ಲಿದೆ, ನನ್ನಲ್ಲಿ ಮಾತ್ರ ಇಲ್ಲ ಅಂತ ನಾವು ಹೇಳ್ತೀವಿ. ಇದು ಒಂದು ಬಟ್ ಆದರೆ 3 ಬಟ್ ನನ್ನ ಕಡೆ ಇದೆ ಅಂತ. ಒಬ್ಬರಲ್ಲಿ ನಾನು ಒಂದು ಅವಗುಣ ಇದೆ ಅಂತ ಅವಸರ ನನ್ನಲ್ಲಿ 3 ಅವಗುಣಗಳು ಇದೆ ಅನ್ನೋದನ್ನು ನನಗೆ ಕಲ್ಪನಾನೇ ಬರೋದಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಅವ್ರು ಹೇಳ್ತಾರೆ ನೋಡೋಗಿ ನಿಂತ್ಕೊಳ್ರಿ ಅವ್ನ ಮುಂದೆ, ನಮ್ಮಲ್ಲಿ ಏನಿದೆ ಸ್ಕ್ಯಾನ್ ಮಾಡಿ ತೋರಿಸ್ಬಿಡ್ತಾನೆ. ಸ್ಕ್ಯಾನಿಂಗ್ ಮಷಿನ್ ಥರ ನಿಂತ್ಕೊಂಡು ಸ್ಕ್ಯಾನರ್ ಹಚ್ಚಿ ಕೂಡಲೇ ಹೆಂಗೆ ಸ್ಕ್ಯಾನ್ ಆಗುತ್ತೋ ಎಲ್ಲ ಬಾಡಿ, ಹಾಗೆ ನಮ್ಮಲ್ಲಿರೋ ಅವಗುಣಗಳೆಲ್ಲ ತೆಗೆದು ತೋರಿಸ್ಬಿಡ್ತಾನೆ. ಇದೇ ಅತ್ಯಂತ ಮಹತ್ವವಾದ ಕಾರ್ಯವಾಗಿರುತ್ತದೆ. ಏಕೆಂದರೆ ದೋಷಗಳ ಅರಿವು ಆಯಿತೆಂದರೆ ಮನುಷ್ಯನು ಅದರಿಂದ ಬಿಡುಗಡೆ ಹೊಂದುವ ಪ್ರಯತ್ನಕ್ಕೆ ತೊಡಗುತ್ತಾನೆ. ನನಗೆ ಎಲ್ಲಿವರೆಗೂ ನನ್ನಲ್ಲಿ ದೋಷ ಇದೆ ಅಂತ ಗೊತ್ತಾಗೋದಿಲ್ವೋ, ನಾನು ಸರಿ ಸುಧಾರಣೆ ಹೆಂಗೆ ಮಾಡ್ಕೊಡ್ತೀನಿ. ನಮ್ಮ ಮಕ್ಕಳನ್ನ ಯಾರು ದೋಷ ಕಂಡು ಬಂದುಕೊಟ್ರೆ ಆಗಲೇ ನಮ್ಮ ಮಕ್ಕಳನ್ನ ಸರಿ ಮಾಡ್ಲಿಕ್ಕೆ ಓಡೋಗಿರ್ತೀವಿ ನಾವು. ಹೊಡೆದು ಬಡ್ದು ಸರಿ ಮಾಡ್ತೀವಿ. ತಪ್ಪು ಮಾಡೋದು ಕೂಡಲೇ ಅಸಹ್ಯ, ಇಂಥದ್ದೆಲ್ಲ ಮಾಡಬಾರ್ದು, ಹೆಂಗಿದೆ ಮ್ಯಾನರ್ಸ್ ಇಲ್ಲೇನು ಅದಿಲ್ಲೇನು ಅಂತ. ಆದರೆ ನಮ್ಮಲ್ಲಿ ಯಾವ ಅವಗುಣಗಳು ಇಲ್ಲ ಅಂತ ಸರ್ಟಿಫಿಕೇಟ್ ಹಾಕ್ಕೊಂಡು ಓಡಾಡ್ತಿರ್ತೀವಿ. ಅದು ರಾಮ ಬಂದು ತೋರಿಸ್ತಾನೆ, ಇದರಲ್ಲಿ ನಿನ್ನಲ್ಲಿ ಈ ಅವಗುಣ ಇದೆ. ಅದನ್ನು ಯಾರು ನಿಜವಾಗಿಯೂ ಒಪ್ಕೋತಾರೋ ಅವರು ತನ್ನನ್ನು ತಾನು ಬಿಡುಗಡೆ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡುತ್ತಾರೆ. ನಮಗೆ ಯಾವುದಾದ್ರೂ ಒಂದು ರೋಗ ಆಗಿದೆ ಎಂದೇ ಆಗಿಯದೆಂದು ತಿಳಿದರೆ ಮಾತ್ರ ನಾವು ಅದರಿಂದ ಮುಕ್ತರಾಗಲು ಪ್ರಯತ್ನ ಮಾಡುತ್ತೇವೆ. ಅದರಂತೆ ದೋಷಗಳ ಅರಿವು ಆಯಿತೆಂದರೆ ಮಾತ್ರ ಮನುಷ್ಯನು ರಾಮನನ್ನು ಪ್ರಾರ್ಥಿಸಿ ಅವನಿಗೆ ಶರಣು ಹೋಗುತ್ತಾನೆ. ದೋಷಗಳ ಅರಿವಾಯಿತು, ನನ್ನಲ್ಲಿ ದೋಷ ಇದೆ, ನನಗೆ ದೋಷ ಬೇಡಪ್ಪ, ಈ ದೋಷಗಳಿಂದ ನಾನು ನಿನ್ನಿಂದ ದೂರ ಆಗ್ತಿದ್ದೀನಿ ರಾಮ, ಅದಕ್ಕೆ ಇದನ್ನೆಲ್ಲ ನನ್ನಿಂದ ಹೋಗಲಾಡಿಸಪ್ಪ ಅಂತ ಶರಣು ಹೋಗ್ತಾನೆ. ಶರಣಾಗತರ ಮೇಲೆ ಕೃಪೆ ಮಾಡುವುದೇ ರಾಮನ ಹೆಗ್ಗಳಿಕೆಯ ಆಗಿರುವುದರಿಂದ ಅವನು ಶರಣು ಬಂದವರನ್ನು ಆ ದೋಷಗಳಿಂದ ದೂರ ಮಾಡುತ್ತಾನೆ ಹಾಗೂ ಅವರ ಉದ್ಧಾರ ಮಾಡುತ್ತಾನೆ. ರಾಮನ ಅದೇ ಕೆಲಸ. ಏನಪ್ಪ, ಬಂದುಬಿಟ್ಟು ನಮ್ಮ ದೋಷಗಳನ್ನೆಲ್ಲ ದೂರ ಮಾಡಿ ನನ್ನಲ್ಲಿರ ಏನಪ್ಪ ಒಳ್ಳೆಯ ಗುಣಗಳನ್ನ ಸಂವರ್ಧನೆ ಮಾಡಿ ನೀನು ಒಳ್ಳೆಯನಿದೆಯಪ್ಪ ಅಂತ ತೋರಿಸ್ಕೊಡ್ತಾನೆ. ಅದೇ ಒಂದು ಕೆಲಸ. ಅವನು ಉದ್ಧಾರ ಮಾಡ್ತಾನೆ. ಉತ್ತಮ ವೈದ್ಯನೆಂದು ಯಾರಿಗೆ ಅನ್ನಬೇಕು? ಯಾರು ರೋಗಿಗೆ ಹಸಿವೆ ಆಗುವಂಥ ಔಷಧ ಕೊಟ್ಟು ಆನಂತರ ಅವನಿಗೆ ಸಾಕಷ್ಟು ತಿನ್ನಲು ಕೊಡುತ್ತಾನೆ ಹಾಗೂ ಅದು ಪಚನವಾಗಿತ್ತೆಂದರೆ ಔಷಧವನ್ನು ಕೊಟ್ಟು ಅವನನ್ನು ನಿರೋಗಿ ಹಾಗೂ ಸಶಕ್ತನಾಗಿ ಮಾಡುತ್ತಾನೆ. ಯಾರಪ್ಪ ಒಳ್ಳೆಯ ಡಾಕ್ಟ್ರ್ ಇರ್ತಾರೆ? ಬೇರೆ ಬೇರೆ ಡಾಕ್ಟ್ರ್ ಹತ್ರ ಹೋಗ್ತೀವಿ. ಒಳ್ಳೆಯ ಡಾಕ್ಟ್ರ್ ಯಾರು? ಫಸ್ಟು ರೋಗಿಗೆ ಏನು ಕೊಡ್ತಾನೆ? ಅವನು ಔಷಧವನ್ನು ಕೊಟ್ಟು ತಿನ್ಲಿಕ್ಕೆ ಕೊಡ್ತಾನೆ. ಸಾಕಷ್ಟು ತಿನ್ನಿಸಿ ಅವನಿಗೆ ಸಶಕ್ತನಾಗಿ ಮಾಡ್ತಾನೆ. ಆಮೇಲೆ ಅದೆಲ್ಲ ಪಚನ ಆಗಬೇಕು. ಪಚನ ಎಲ್ಲ ಆಗಿ ನಿರೋಗಿ ಹಾಗೂ ಸಶಕ್ತನಾಗಿ ಮಾಡುತ್ತಾನೆ. ಅವನು ಉತ್ತಮ ವೈದ್ಯನು. ನನ್ನ ರಾಮನು ಅವನಂತೆಯೇ ಇರುತ್ತಾನೆ. ಮಹಾರಾಜರಂತ ಅಂಥ ಒಂದು ಉತ್ತಮ ವೈದ್ಯನಂತೆ ನನ್ನ ರಾಮ ಇದ್ದಾನೆ. ಹೆಂಗಪ್ಪ? ಆದ್ದರಿಂದ ಪ್ರತಿಯೊಬ್ಬರೂ ಅವನನ್ನು ಒಂದು ಬಾರಿಯಾದರೂ ನೋಡಬೇಕೆಂದು ನನಗೆ ಮನಪೂರ್ವಕ
ಅನಿಸುತ್ತದೆ. ಉತ್ತಮ ವೈದ್ಯ ಹೆಂಗಿದಾನೋ ಇವನು ಭವರೋಗ ವೈದ್ಯ. ನನ್ನನ್ನು ನೋಡಿ ಅವನೇನು ಮಾಡ್ತಾನಪ್ಪ, ಸ್ಕ್ಯಾನ್ ಮಾಡಿ ನಿನ್ನಲ್ಲಿ ಅವಗುಣ ಆಗಿದೆ, ಇದನ್ನು ಸರಿ ಮಾಡಿಕೊಂಡು ನೀನು ಸಶಕ್ತನಾಗಪ್ಪ. ಎಲ್ಲಿ? ಪಾರಮಾರ್ಥದಲ್ಲಿ ಸಶಕ್ತನಾಗಪ್ಪ, ಅವಗುಣಗಳನ್ನು ಬಿಟ್ಟು ರಾಮನ್ನ ಹಿಡ್ಕೊಳಪ್ಪ ಅಂತ ನನ್ನನ್ನು ಅವನು ಸರಿ ಮಾಡ್ತಾನೆ. ಮಂದಿರದಲ್ಲಿ ಮುಕ್ತ ದ್ವಾರ ಇರಬೇಕು. ಆದರೆ ಯಾರಿಗೆ? ಕೇವಲ ಭಗವಂತನ ಉಪಾಸಕರಿಗೆ. ಯಾರು ಭಗವಂತನ ಉಪಾಸನೆ ಮಾಡ್ತಾರೋ ಅಂಥವ್ರಿಗೆ ಮುಕ್ತ ದ್ವಾರ ಇರಬೇಕು. ಸುಮ್ಮನೆ ಆಲಸಿ ಜನ ಆಲಸ್ಯ ಮಾಡಿಕೊಂಡು ತಿನ್ಕೊಂಡು ಉಣ್ಕೊಂಡು ಮಲ್ಕೊಂಡಿರೋರಿಗೆ ಅಂಥವ್ರಿಗೆಲ್ಲ ಮುಕ್ತ ದ್ವಾರ. ಭಗವಂತನ ಉತ್ಸವಕ್ಕೆ ಸ್ವಲ್ಪ ಜನರು ಸೇರಬೇಕು. ಸೇರದಾದರೂ ಅವರು ನಾಮಸ್ಮರಣೆ ಮಾಡುವವರಾಗಿದ್ದರೆ ನಿಜವಾಗಿಯೂ ಆನಂದವಾಗುತ್ತದೆ. ಸುಮ್ಮನೆ ಬಹಳಷ್ಟು ಜನರ ಸೇರುವುದು ಉದ್ದೇಶವಾಗಿರಬಾರದು. ಏನು ಉದ್ದೇಶ ಆಗಿರಬಾರ್ದಪ್ಪ? ಭಾಳ ಜನ ಸೇರ್ಕೊಂಡ್ಬಿಡೋದು. ಭಾಳ ಜನ ಸೇರ್ಕೊಂಡ್ಬಿಟ್ಟಲ್ಲಿ ಎಲ್ಲ ಹೋ ಹಲ್ಲ ಮಾಡೋದು, ಮಾತಾಡೋದು, ಅದರಿಂದ ಉಪಯೋಗ ಇಲ್ಲ. ಸ್ವಲ್ಪ ಜನನೇ ಸೇರಲಿ. ನಿಷ್ಠೆಯಿಂದ ಶ್ರದ್ಧೆಯಿಂದ ಭಗವಂತನ ನಾಮಸ್ಮರಣೆ ಮಾಡೋರಾಗಬೇಕು. ಮಂದಿರವು ಭಗವಂತನ ಉಪಾಸನೆಯ ಮುಖ್ಯ ಸ್ಥಾನವಾಗಿರುತ್ತದೆ. ಆದ್ದರಿಂದ ಅದು ಅತ್ಯಂತ ನಿರಾಡಂಬರವಾಗಿರಬೇಕು. ಅಲ್ಲಿ ಯಾವ ಥರವಾದ ಆಡಂಬರ ಇರಬಾರ್ದು. ಏನಪ್ಪ ಅದು? ಉಪಾಸನೆಯ ಕೇಂದ್ರ ಅದು ಮಂದಿರ. ಅಲ್ಲಿ ಆಡಂಬರ ಮಾಡೋದು, ಸುಳ್ಳು ಹೇಳೋದು, ಮುಚ್ಚುಮರೆಗಳು ಮಾಡೋದು, ಅಥವಾ ಒಂದಕ್ಕೊಂದಿಷ್ಟು 10 ಮಾತು ಹೇಳಿಬಿಟ್ಟು ಅದನ್ನು ಮ್ಯಾನಿಪುಲೇಟ್ ಮಾಡೋದು, ಅದನ್ನೆಲ್ಲ ಮಾಡಬಾರದು. ಅತ್ಯಂತ ನಿರಾಡಂಬರವಾಗಿರಬೇಕು. ಯಾವ ಥರವಾದ ಆಡಂಬರ? ಸಾಹಜಿಕ ಇರಬೇಕದು. ಹಾಗೂ ಅಲ್ಲಿ ಉತ್ತಮ ಉಪಾಸನೆ ನಡೆಯಬೇಕು. ಮಂದಿರವು ಯಾವಾಗಲೂ ಭಿಕ್ಷೆಯ ಮೇಲೆಯೇ ನಡೆಯಬೇಕು. ಮಂದಿರದಿಂದ ವ್ರತನಿಷ್ಠ ಹಾಗೂ ಹೆಗ್ಗಳಿಕೆ ಉಳ್ಳವ ಜನರು ನಿರ್ಮಾಣ ಆಗಬೇಕು. ಯಾವಾಗಲೂ ಭಗವಂತನ ನಾಮಸ್ಮರಣೆ, ಭಗವಂತನ ಪಾರಾಯಣಗಳು, ಸ್ತೋತ್ರಗಳು, ಭಗವಂತನ ಕೆಲಸಕ್ಕಾಗಿ ಅವರು ತೊಡಗಿರಬೇಕು. ಅವ್ರ ಮನಸ್ಸು ಅಂಥವರು ನಿರ್ಮಾಣ ಆಗಬೇಕು. ಭಗವಂತನಿಗೆ ಉಪಾಸನೆಯು ಅತ್ಯಂತ ಆಗಿರುತ್ತದೆ. ಆದ್ದರಿಂದ ಬಂಗಾರದ ಮಂದಿರವನ್ನು ಕಟ್ಟುವುದಕ್ಕಿಂತಲೂ ಕಲ್ಲು ಮಣ್ಣಿನ ಮಂದಿರದಲ್ಲಿಯೇ ಉಪಾಸನೆಯನ್ನು ಬೆಳೆಸುವ ಪ್ರಯತ್ನ ಮಾಡಬೇಕು. ಸಿಂಪಲ್ ಆಗಿರಬೇಕು, ಸಹಜವಾಗಿರಬೇಕು. ಭಾಳ ಭವ್ಯವಾಗಿ ಮಾಡಿ ಎಲ್ಲ ಬಂಗಾರದ್ದೆಲ್ಲ ಡಿಸೈನ್ ಮಾಡಿ ಎಲ್ಲ ಮಾಡಿಬಿಟ್ಟಲ್ಲಿ ಆಡಂಬರ ಮಾಡ್ತಿದ್ರೆ ಉಪಯೋಗ ಇಲ್ಲ. ಸಹಜವಾಗಿ ಕಲ್ಲು ಮಣ್ಣಿದ್ದಿದ್ರೂ ಮಂದಿರ ಪರವಾಗಿಲ್ಲ, ಆದರೆ ಅಲ್ಲಿ ಉಪಾಸನೆ ಸತತವಾಗಿಯೂ ನಡೀತಾ ಇರಬೇಕು. ಭಗವಂತನ ಇಚ್ಛೆಯಿಂದಲೇ ಎಲ್ಲವೂ ನಡೆಯುತ್ತದೆ ಎಂಬ ಭಾವನೆ ಇಟ್ಟುಕೊಂಡು ಏನೇ ಬಂದರೂ ಅದಕ್ಕೆ ಇಲ್ಲವದೆನ್ನದೇ ಬರದಿರುವ ವಿಷಯದಲ್ಲಿ ದುಃಖ ಪಡಬಾರದು. ಏನೇ ಬಂದರೂ ಭಗವಂತನ ಇಚ್ಛೆಯಿಂದ ಬರ್ತಿದೆ, ಅದು ಭಗವಂತನ ಇಚ್ಛೆಯಿಂದ ಆಗ್ತಿದೆ, ಭಗವಂತನೇ ನಮ್ಮ ಜೀವನದಲ್ಲಿ ಮಾಡಿಸ್ತಾ ಇದ್ದೇನೆ. ಹಾಗೂ ಏನು ವಿಷಯ ಬರ್ತಾನೆ ಇಲ್ವೋ ಅದ್ರ ಬಗ್ಗೆ ದುಃಖ ಪಡಬಾರ್ದು. ನಾಳೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಆದರೆ ವೃಥಾ ನಾವು ಚಿಂತೆ ಮಾಡ್ತಾ ಕೂತ್ಕೋತೀವಿ, ಇಲ್ಲಿ ಏನೋ ಆಗುತ್ತೆ ಅಂತ. ಅದಕ್ಕೆ ದುಃಖ ಪಡಬಾರದು. ನಮಗೆ ಭಗವಂತನ ವಿಸ್ಮರಣೆ ಆಗುತ್ತದೆ. ಅವನ ಸ್ಮರಣೆ ಆಗುವುದಕ್ಕಾಗಿ ಹಾಗೂ ಅದು ನಿರಂತರ ಉಳಿಯುವುದಕ್ಕಾಗಿ ಭಗವಂತನ ಉತ್ಸವ ಮಾಡುವುದು ಅವಶ್ಯವಿರುತ್ತದೆ. ಭಗವಂತನ ಉತ್ಸವ ಮಾಡೋದು, ಈ ಪಾರಾಯಣಗಳು ಮಾಡೋದು, ಸಪ್ತಾಹಗಳನ್ನು ಮಾಡೋದು, ಸ್ತೋತ್ರ ಪಠಣೆಗಳು ಇವೆಲ್ಲ ಮಾಡಿ ಉತ್ಸವ ಯಾಕೆ ಮಾಡ್ತೀವಪ್ಪ? ಯಾಕೆ ಅಂದರೆ ಹೋಮ ಹವನಾದಿಗಳೆಲ್ಲ ಉತ್ಸವದಲ್ಲೆಲ್ಲ ಇವೆಲ್ಲ ಕಾರ್ಯ ಯಾಕೆ ಮಾಡ್ತೀವಿ? ಯಾಕೆ ಅಂದರೆ ಅವನ ವಿಸ್ಮರಣೆ ಆಗಬಾರದು. ಸತತವಾಗಿಯೂ ಅವನ ನಾಮ ನಮ್ಮ ಒಳಗೆ ಜಾಗೃತ ಇಡ್ಲಿಕ್ಕೆ ಇವೆಲ್ಲವನ್ನು ನಾವು ಮಾಡ್ತೀವಿ. ಒಬ್ಬ ಮನುಷ್ಯನಿಗೆ ಬಹಳಷ್ಟು ಸಂಬಂಧಿಗಳು ಇದ್ದರೂ ಅವನು ಅವರೆಲ್ಲರಿಂದಲೇ ಬೇರೆ ಆಗಿರುತ್ತಾನೆ. ಭಗವಂತನು ಸರ್ವವ್ಯಾಪಿಯಾಗಿದ್ದು ನಮ್ಮ ಹೃದಯದಲ್ಲಿಯೂ ಇರುತ್ತಾನೆ. ಸರ್ವವ್ಯಾಪಕನಾಗಿದ್ದಾನೆ ಭಗವಂತ, ಆದರೆ ನಮ್ಮ ಹೃದಯದಲ್ಲಿ ಇರ್ತಾನೆ. ಯಾರ ಭಾವನೆಯು ನಿಜವಾಗಿಯೂ ಶುದ್ಧವಾಗಿರುತ್ತದೆಯೋ, ಅಂದರೆ ನಿಸ್ಸಂಶಯವಾಗಿರುತ್ತದೆಯೋ, ಅವನಿಗೆ ಕಲ್ಲಿನ ಮೂರ್ತಿಯೂ ಕೂಡ ದೇವರಾಗಿರುತ್ತದೆ. ಯಾರ ಭಾವನೆ ಹೆಂಗಿರುತ್ತಪ್ಪ? ಶುದ್ಧವಾಗಿದ್ರೆ ಇಮಿಡಿಯೇಟ್ಲಿ ಕನೆಕ್ಟ್ ಆಗಿಬಿಡುತ್ತದು ಭಗವಂತನ ಜೊತೆಗೆ. ಕಲ್ಲಿನ ಮೂರ್ತಿನಲ್ಲೂ ದೇವ್ರು ಕಾಣಿಸೋಕ್ಕೆ ಶುರುವಾಗುತ್ತೆ ಅವನಿಗೆ, ಅದು ಕಲ್ಲು ಕಾಣಿಸೋದಿಲ್ಲ. ಭಾವನೆಯು ಮಾತ್ರ 100 ನಂಬರಿಯಾಗಿರಬೇಕು. 100% ಭಾವನೆ ಇರಬೇಕು. ಶುದ್ಧವಾದ ಶ್ರದ್ಧಾ. ಹೇಳಿದ್ದು ಅಂದರೆ ಗುರು ಆಜ್ಞೆ ಪ್ರಮಾಣ. ಹೇಳಿದ್ರು ಅಂದರೆ ಅಲ್ಲಿ ಭಗವಂತ ಇದ್ದಾನೆ ಅಂದರೆ ಇದ್ದಾನಷ್ಟೇ. ಅದ್ರ ಮೇಲೆ ತರ್ಕ ವಿತರ್ಕ ಸಂಶಯನೇ ಇರ್ಕೊಳ್ದು. 100% ಅಂತೀವಿ ನಾವು. 100% ಸೋನ 24 ಕ್ಯಾರೆಟ್ ಬಂಗಾರ ಅಂತೀವಿ, ಶುದ್ಧವಾದ ಬಂಗಾರ ಅಂತ. ಅದರಂತೆ ನಮ್ಮ ಭಾವನೆ ಹೆಂಗಿರಬೇಕು? 100% ಶುದ್ಧ, ನಿರ್ಮಲ,
ನಿಶ್ಚಲವಾಗಿರಬೇಕು. ಅದರಲ್ಲಿ ಮಿಶ್ರಣವು ಉಪಯೋಗವಾಗುವುದಿಲ್ಲ. ಈ ಭೇಲ್ಪುರಿ ಮಾಡತ್ತಾಗ ಎಲ್ಲ ಹಾಕಿ ಕಲಸಿ ಮಲಸಿ ಮಾಡೋದು ನಡೆಯೋದಿಲ್ಲ. ಒಂದೇ ಒಂದಿರಬೇಕಲ್ಲಿ, ಶ್ರದ್ಧಾ ನಿಷ್ಠಾ 100% ಇರಬೇಕು. ಅಂತಃಕರಣದಲ್ಲಿ ಭಗವಂತನ ಅನುಸಂಧಾನವಿಟ್ಟುಕೊಂಡು ಹೊರಗೆ ವೃತ್ತಿಗಳನ್ನು ನಿಯಂತ್ರಿಸುವ ಪ್ರಯತ್ನ ಮಾಡುವವನಿಗೆ ಪರಮಾರ್ಥದ ಅನುಭವವು ಬಹಳ ಬೇಗನೆ ಬರುತ್ತದೆ. ಹೆಂಗೆ ಬರುತ್ತಪ್ಪ ಅನುಭವ? ಬೇಗ ಬರುತ್ತೆ. ಪ್ರಪಂಚದ ಕೆಲಸಗಳೆಲ್ಲ ವೃತ್ತಿಗಳೆಲ್ಲ ನಿಯಂತ್ರಣ ಇಟ್ಕೋಬೇಕು. ಅವಶ್ಯವಿಲ್ಲದ ಜಾಗದಲ್ಲಿ ಮಾತಾಡಬಾರ್ದು. ನಮ್ಮನ್ನು ನಾವು ಪ್ರಪಂಚದ ಕೆಲಸದಲ್ಲಿ 100% ತೊಡಗಿಸ್ಕೋಬೇಕು, ಕರ್ತವ್ಯ ಅಂದ್ಬಿಟ್ಟು. ಮತ್ತು ಮನಸ್ಸಿನಲ್ಲಿ ಸತತವಾಗಿಯೂ ಆ ಭಗವಂತನ ಅನುಸಂಧಾನ ಇಟ್ಕೋಬೇಕು. ಅಂದರೆ ನಮ್ಮ ಕೊಟ್ಟಿರೋ ಸಾಧನೆಗಳನ್ನು ನಿಷ್ಠೆಯಿಂದ ನಿತ್ಯ ನೇಮದಿಂದ ಮಾಡತೊಡಗಿದಾದರೆ ಪರಮಾರ್ಥ ಬೇಗ ಅವ್ರಿಗೆ ಸಾಧಿಸುತ್ತೆ, ಬೇಗ ಕರಗತ ಆಗತ್ತೆ. ಅಂದರೆ ಪರಮಾರ್ಥದ ಅನುಭವ, ನಾನು ಯಾರಪ್ಪ ಅಂತ ಬೇಗ ಅವರಿಗೆ ಅರಿವಿಗೆ ಬರುತ್ತದೆ. ನಾಮದ ಅನುಭವವನ್ನು ನಾಮದಲ್ಲಿಯೇ ತೆಗೆದುಕೊಳ್ಳಬೇಕಾಗುತ್ತದೆ. ನಾಮದ ಅನುಭವ ಏನಪ್ಪ? ನಮ್ಮಲ್ಲಿ ಶಾಂತಿ, ದಯಾ, ಕ್ಷಮ, ಭಗವತ್ ಪ್ರೇಮ, ಸಮಾಧಾನ, ಆನಂದ ಇವೆಲ್ಲವೂ ಹೊಂದುತ್ತಾ ಇದೆ ನಾಮದಿಂದ. ಅಂದರೆ ಆ ಅನುಭವ ನಾಮದಿಂದ, ನಾಮನೇ ನಮಗೆ ತೆಗೆದುಕೊಳ್ತೀವಿ. ಅನುಭವ ಹೋಗ್ತಾ 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 ಮನಸ್ಸು ಶಾಂತ ಆಗ್ತಾ ಹೋಗುತ್ತೆ, ಸಮಾಧಾನ ಹೊಂದುತ್ತೆ, ಯಾವ ಪರಿಸ್ಥಿತಿಯಲ್ಲೂ ವಿಚಲಿತವಾಗೋದಿಲ್ಲ, ಆನಂದದಿಂದ ಭಗವಂತನ ಅನುಸಂಧಾನದಲ್ಲಿರುತ್ತೆ. ಅದು ನಾಮದಿಂದಾನೇ ಅನುಭವ ತಗೊಳ್ಳಿಕ್ಕೆ ಸಾಧ್ಯತೆ ಇದೆ. ಅದರಂತೆ ಭಗವಂತನ ಅನುಭವವು ಅನುಸಂಧಾನದಲ್ಲಿ ಬರುತ್ತದೆ. ಅನುಭವ ಎಲ್ಲಿ ಬರುತ್ತಪ್ಪ? ಅನುಸಂಧಾನದಲ್ಲೇ ಒಳಗೆ ಮಾಡ್ತಾ 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 ಅದು ನಮಗೆ ಬರ್ತಾ ಹೋಗುತ್ತೆ. ಇಂದಿನ ಬೋಧವಚನ, ಉಪಾಸಕನು ತನ್ನ ದೇಹವನ್ನು ಮರೆತನೆಂದರೆ ಉಪಾಸ್ಯ ಮೂರ್ತಿಯಲ್ಲಿ ಅವನಿಗೆ ಚೈತನ್ಯದ ಅನುಭವ ಬರುತೊಡಗುತ್ತದೆ. ಉಪಾಸಕನು ಯಾರಿರ್ತಾನೋ ಅವನು ತನ್ನ ದೇಹವನ್ನು, ಅಂದರೆ ದೇಹಭಾವ ಮರ್ತು ಹೋಗ್ಬಿಟ್ರೆ, ನಾನು ಸಾಧನೆ ಮಾಡ್ತೀನಿ, ಜಪ ಮಾಡ್ತೀನಿ, ಅನುಸಂಧಾನ ಮಾಡ್ತೀನಿ ಅನ್ನೋದು ಎಲ್ಲ ಮರ್ತು ಹೋಗ್ಬಿಟ್ರೆ, ಉಪಾಸ್ಯ ದೈವತ್ವದಲ್ಲಿ ಯಾರದ ಆರಾಧನೆ ಮಾಡ್ತಿದ್ದಾನೋ ಅದರಲ್ಲಿ ಅವನಿಗೆ ಚೈತನ್ಯದ ಅನುಭವ ಬರುತ್ತೆ. ಸಾಕ್ಷಾತ್ ರಾಮ ಅಲ್ಲೇ ಬಂದು ವಿರಾಜಮಾನ ಆಗಿಬಿಟ್ಟಿದ್ದಾನೆ ಅಂತ ಅವನಿಗೆ ಆ ಅನುಭವ ಬರ್ತಾ ಹೋಗುತ್ತೆ. ಆ ಚೈತನ್ಯದಲ್ಲಿ ಒಂದು ಬೆಳಕು ಪ್ರಕಟ ಆಗ್ತಾ ಹೋಗುತ್ತೆ, ಒಂದು ಅನುಭವ ಬರ್ತಾ ಹೋಗುತ್ತೆ, ಸುತ್ತಮುತ್ತಲು ಪರಮಾತ್ಮ ಅವನಿದ್ದಾನೆ ಅನ್ನೋ ಅನುಭವ ಬರ್ತಾ ಹೋಗುತ್ತೆ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್.